ದೇಹದಲ್ಲಿ 108 ಗ್ರಂಥಿಗಳಿದೆ. ಒಳಭಾಗ, ಹೊರಭಾಗ ಇಲ್ಲ, ಒಳಭಾಗದಲ್ಲಿ. ಪ್ರತಿಯೊಂದು ಗ್ರಂಥಿ ಕೂಡ ದೇಹದಲ್ಲಿರುವ ಅಂಗಗಳನ್ನು ಸರಿಯಾಗಿ ಕೆಲಸ ಮಾಡೋದಕ್ಕೆ ಬೇಕಾಗಿರುವ ಆ ರಸ, ಆ ಜ್ಯೂಸ್ಗಳು, ಆ ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡಿ ರಕ್ತದ ಮೂಲಕವಾಗಿ ಅಂಗಗಳಿಗೆ ಕಳಿಸುತ್ತೆ. ಥೈರಾಯ್ಡ್ ಇಲ್ಲಿದೆ, ಥೈರಾಕ್ಸಿನ್ ಹಾಗೆ ಅಂತನೋ ಕೆಮಿಕಲ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ತಲೆ ಒಳಗಡೆ 3 ಗ್ರಂಥಿ ಇದೆ: ಪೀನಿಯಲ್, ಪಿಟ್ಯೂಟರಿ, ಹಿಪೋಥಾಲಮಸ್. ಸೆರೋಟೋನಿನ್, ಮೆಲಟೋನಿನ್, ಡೋಪಮೈನ್ ಹಾಗೆ ಅಂತನೋ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ 3 ಜ್ಯೂಸುಗಳು ಸೆರೋಟೋನಿನ್, ಮೆಲಟೋನಿನ್, ಡೋಪಮೈನ್, ಇವುಗಳು ಪ್ರೊಡಕ್ಷನ್ನಲ್ಲಿ ಏನಾದರೂ ಏರುಪೇರಾದರೂ ಕೂಡ ನಿಮ್ಮ ಮನಸ್ಸು ಸರಿಯಾಗಿ ಕೆಲಸ ಮಾಡಲ್ಲ. ಮನಸ್ಸನ್ನು ನಿರ್ವಹಣೆ ಮಾಡುವ ಈ 3 ರಸಗಳು ಪ್ರೊಡಕ್ಷನ್ ಹೆಚ್ಚು ಕಮ್ಮಿ ಆದಾಗ ಈ ಥರ ಆಗುತ್ತೆ. ಈ ತಲೆ ಒಳಗಡೆ ಏನು ತಪ್ಪಾಗಿ ರೆಕಾರ್ಡ್ಗಳಾಗಿದೆ, ಆ ರೆಕಾರ್ಡ್ಗಳನ್ನು ತೆಗೆಸಕ್ಕಾಗಲ್ಲ ಸಾಧಾರಣ ಸ್ಥಿತಿಯಲ್ಲಿ. ಹಿಪ್ನಾಥೆರಪಿ ಅಂತ ಒಂದು ಟೆಕ್ನಿಕ್ ಇದೆ, ಹಿಪ್ನಾಸಿಸ್ ಹಾಗೆ ಅಂತ ಹೇಳ್ತೀವಿ ಅದನ್ನು. ಇದು ಹೊರಲೋಕಗಳಲ್ಲಿ ತುಂಬ ಪ್ರಸಿದ್ಧಿ. ಆದರೆ ಆ ಹಿಪ್ನಾಸಿಸ್ ಅಂತ ಅನ್ನೋದು ಕ್ರಮೇಣ ಕಡಿಮೆಯಾಗಿ ಈಗ ESP, NLP, ಆಲ್ಫಾ ಮೆಡಿಟೇಷನ್ ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ಮಾನಸಿಕವಾಗಿ ಏನಾದ್ರು ತೊಂದರೆ ಇದ್ದರೆ ಸರಿಪಡಿಸುವ ವಿದ್ಯೆಗಳು. ಈ ತೊದಲುವಿಕೆ ಅಂತನ್ನೋದು ತಲೆಯಲ್ಲಿ ತಪ್ಪಾಗಿ ರೆಕಾರ್ಡ್ ಆಗಿ ಕೂತು ಬಿಡುತ್ತೆ. ಆ ಚೆನ್ನಾಗೇ ಮಾತಾಡ್ತಿರ್ತೀವಿ, ಆ ಬಂದಾಗ ಕಾಲು ಗಂಟೆ ಆಗತ್ತೆ ಅಮ್ಮ ಅನ್ನಕ್ಕೆ. ತಲೆ ಒಳಗೆ ರೆಕಾರ್ಡ್ ಆಗ್ಬಿಡ್ತು. ಅಮ್ಮ ಹಾಗೆ ಅಂತ ಹೇಳೋದಕ್ಕೆ ಮುಂಚಿತವಾಗಿ ಅವನಿಗೆ ಗೊತ್ತಾಗ್ಬಿಡುತ್ತೆ ಅಮ್ಮ ಅಂತ ಅನ್ನೋದು ನಂಗೆ ಬರಲ್ಲ, ನಾನು ತೊದಲ್ತೀನಿ ಈಗ. ಸ್ಲೋ ಆಗೋಗುತ್ತೆ ಮಾತೇ ಹಾಡೋಕ್ಕಾಗಲ್ಲ, ಒಂದು ಅಕ್ಷರಗಳು ಹೇಳೋಕ್ಕಾಗಲ್ಲ, ಇಲ್ಲ ಪದಗಳು ಹೇಳೋಕ್ಕಾಗಲ್ಲ. ಇವುಗಳೆಲ್ಲ ಸಬ್ಕಾನ್ಷಿಯಸ್ ಅಂತ ಹೇಳ್ತೀವಿ. ಬಲಭಾಗದ ಮೆದುಳು, ಮೆಡುಲ, ಒಬಲಾಂಗಟ್ಟ, ಚಿತ್ತ ಅಲ್ಲಿ ಹೋಗಿ ಕೂತು ಬಿಡುತ್ತೆ. ಕೆಲವರಿಗೆ ಪಾನಿಪುರಿ ನೋಡಿದ್ರೆ ಟೆಂಪ್ಟ್ ಆಗುತ್ತೆ, ಕೆಲವರಿಗೆ ಎಣ್ಣೆ ಅಂಗಡಿ ನೋಡಿದ್ರೆ ಟೆಂಪ್ಟ್ ಆಗುತ್ತೆ, ಕೆಲವರಿಗೆ ವಯಸ್ಸು ಹುಡುಗಿರನ್ನ ನೋಡಿದ್ರೆ ಟೆಂಪ್ಟ್ ಆಗುತ್ತೆ. ಸಬ್ಕಾನ್ಷಿಯಸ್ ಅಲ್ಲಿ ರೆಕಾರ್ಡ್ ಆಗ್ಬಿಟ್ಟಿದೆ. ಅವಳು ಲಕ್ಷಣವಾಗಿದ್ದಾಳೆಯೋ ಲಕ್ಷಣ ಇಲ್ಲವೋ, ಹುಡುಗಿರನ್ನ ನೋಡ್ಬಿಟ್ರೆ ಸಾಕು ಇವನಿಗೆಲ್ಲ ಮೈಯೆಲ್ಲ ಒಳ್ಳೆ ಒದ್ದಾಟ. ಬೀಡಿ ಸಿಗರೇಟ್ ಅಂಗಡಿ ನೋಡ್ಬಿಟ್ರೆ ನಡ್ಕ, ಒಂದು ಬೀಡಿ ಸೇರಲೇಬೇಕು. ಬೆಳಿಗ್ಗೆ 6 ಗಂಟೆ ಆದರೆ ಸಾಕು ಕೈಯೆಲ್ಲ ಒದರುತ್ತೆ, ಎಣ್ಣೆ ಹಾಕಬೇಕು, ಆಗಲ್ಲ. ಮೆಡುಲಾ ಒಬಲಾಂಗಟ್ಟ ಅಲ್ಲಿ ರೆಕಾರ್ಡ್ ಆಗೋಗಿದೆ. ಬೆಳಗ್ಗೆ ಎದ್ದು ಎಣ್ಣೆ ಹೊಡಿ, ಟೀ ಕುಡಿದ ಮೇಲೆ ಸಿಗರೆಟ್ ಹೊಡಿ, ಊಟ ಮಾಡಿದ ಮೇಲೆ ಸಿಗರೆಟ್ ಹೊಡಿ, ಕಾಲೇಜಿಗೆ ಹೋದ್ಮೇಲೆ ಗಾಂಜಾ ಹೊಡಿ. ಏನಪ್ಪ ಇವ್ರು ಹೊಡಿ ಅಂತ ಹೇಳ್ಕೊಡ್ತಾರೆ, ಹೊಡಿನ ಹೇಳ್ಕೊಟ್ಟಿಲ್ಲ, ಹೊಡಿತಾರೆ, ಅದು ಹೇಳುತ್ತೆ. ಅದು 4 ಜನ 5 ಜನ ಸ್ನೇಹಿತರು ಸೇರಿಕೊಂಡು ಒಂದು ಪಟ್ನ ಗಾಂಜಾ ತೊಗೊಂಡು ಅದನ್ನು ಫಿಲಪ್ ಮಾಡಿ ಹೊಡಿತಾರೆ. ಈಗೆಲ್ಲ ಬಂದ್ಬಿಡ್ತು, ಓಪನ್ ಆಗಿಬಿಡ್ತು, ಎಲ್ಲ ಕಡೆ ಸಿಗತ್ತೆ. ಅಭ್ಯಾಸ, ದುರಭ್ಯಾಸ. ತೊದಲುವಿಕೆ ಕೂಡ ಒಂದು ದುರಭ್ಯಾಸ. ಅದರಿಂದನೇ ಅದನ್ನು ತೆಗ್ಸೋಕ್ಕಾಗಲ್ಲ. ಒಂದು ಸತಿ ತಲೆ ಒಳಗಡೆ ಹೋಗಿ ಕೂತು ಬಿಟ್ರೆ ತಿರುಗಿ 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 ತೊದಲು ಅನ್ನತ್ತೆ. ಅದು ನಿಮಗೆ ತೊದಲು ಇಷ್ಟ ಇಲ್ಲ, ಆದರೆ ಇದು ತೊದಲಿಸುತ್ತೆ ನಿಮ್ಮನ್ನು. ರೆಕಾರ್ಡ್. ಈ ಹಿಪ್ನಾಥೆರಪಿ ಹಾಗೆ ಅಂತ ನಾವು ಟೆಕ್ನಿಕ್ಕನ್ನು ಉಪಯೋಗಿಸಿ ಮೈಂಡ್ ರೀಪ್ರೋಗ್ರಾಮಿಂಗ್ ಮೂಲಕವಾಗಿ ನಿಮ್ಮ ತೊದಲುವಿಕೆ ಏನು ಏರುಪೇರಾಗಿದೆ ತಲೆ ಒಳಗಡೆ ಅದನ್ನು ಸರಿಪಡಿಸುವ ವಿದ್ಯೆ.